ಜಿಂದಾಲ್ ಸಂಸ್ಥೆಗೆ ಸರ್ಕಾರದಿಂದ 3667 ಎಕರೆ ಭೂಮಿಯನ್ನ ಕೊಡಲಾಗ್ತಾ ಇದೆ. ಎಕರೆಗೆ ತಲಾ 1,20,000ದಿಂದ 1.5 ಲಕ್ಷವರೆಗೂ ಕೂಡ ಶುದ್ಧ ಕ್ರಯಕ್ಕೆ ಮಾಡಿಕೊಡಲಾಗ್ತಾ ಇದೆ. ಕ್ರಯ ಪತ್ರ ಮಾಡಿಕೊಡೋದಕ್ಕೆ ಸಂಪುಟ ಸಭೆಯಲ್ಲಿ ಕೂಡ ಒಪ್ಪಿಗೆ ಕೊಡಲಾಗಿದೆ. ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ಕೊಡಲಾಗಿದೆ. ಆದರೆ ಈ ಹಿಂದೆ ಭೂಮಿ ನೀಡೋದಕ್ಕೆ ಇದೇ ಕಾಂಗ್ರೆಸ್ ವಿರೋಧವನ್ನ ವ್ಯಕ್ತಪಡಿಸಿತ್ತು. ಹಿಂದಿನ ಸರ್ಕಾರಗಳ ನಡೆಯನ್ನ ಇದೇ ಕಾಂಗ್ರೆಸ್ ವಿರೋಧಿಸಿತ್ತು. ಸಾಕಷ್ಟು ದೊಡ್ಡ ವಿವಾದ ಕೂಡ ಆಗಿತ್ತು ಜಿಂದಾಲ್ಗೆ ಭೂಮಿ ನೀಡುವ ವಿಚಾರ. ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೇನೆ ಕಾಂಗ್ರೆಸ್ ನಿಲುವಿನಲ್ಲೂ ಕೂಡ ಬದಲಾವಣೆ ಆಯ್ತಾ? ಯು ಟರ್ನ್ ಹೊಡಿತಾ ಕಾಂಗ್ರೆಸ್. ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ತೋರಣಗಲ್ಲು ಮತ್ತು ಕುರೆಕುಪ್ಪ ಗ್ರಾಮಗಳಲ್ಲಿ 2,000.58 ಎಕರೆ ಹಾಗೂ ತೋರಣಗಲ್ನಲ್ಲಿ ಮುಸೇನಾಕ್ನಹಳ್ಳಿ ಮತ್ತು ಎರಬನಹಳ್ಳಿ ಗ್ರಾಮಗಳಲ್ಲಿ 1,666.73 ಎಕರೆ ಭೂಮಿಯನ್ನು ಮೆಸರ್ಸ್ JSW ಸ್ಟೀಲ್ ಲಿಮಿಟೆಡ್ ಸಂಸ್ಥೆಯ ಪರವಾಗಿ ಶುದ್ಧ ಕ್ರಯ ಪತ್ರಗಳನ್ನು ನೀಡಲು ಇವತ್ತು ಕ್ಯಾಬಿನೆಟ್ ತನ್ನ ಅನುಮತಿಯನ್ನು ನೀಡಿದೆ. ಅಹೋರಾತ್ರಿ ಧರಣಿ ಮಾಡಿದ್ದಿಲ್ಲ, ಅದ್ರ ಬಗ್ಗೆ ಹೋರಾಟ ಮಾಡಿದ್ದೆ ನಾನು. ಅದಾದಮೇಲೆ ಅದನ್ನು ಯಡಿಯೂರಪ್ಪನವರು ಜಗದೀಶ್ ಶೆಟ್ಟರು ಇದ್ದ ಸಂದರ್ಭದೊಳಗೆ ಅದನ್ನು ಅವರು ಕ್ಲಿಯರ್ ಮಾಡಿ ಕೊಟ್ಟಿದ್ದರು. ಈ ಕ್ಯಾಬಿನೆಟ್ ಡಿಸಿಷನ್ ಏನಾಗಿತ್ತು ಆ ಹಿನ್ನೆಲೆಯೊಳಗೆ ಈಗ ಮ್ಯಾಂಡಮಸ್ ಅರ್ಜಿಯನ್ನು ಈ JSW ಅವರು ಮಾಡಿಕೊಂಡಿದ್ದರು. ಕೋರ್ಟ್ನಿಂದ ಬಂದಿರತಕ್ಕಂಥ ಆ ಒಂದು ಸನ್ನಿವೇಶದ ಹಿನ್ನೆಲೆಯೊಳಗೆ ಇವತ್ತು ಈ ಒಂದು JSWಗೆ ಶುದ್ಧ ಕ್ರಯ ಪತ್ರ ಮಾಡೋದಕ್ಕೆ ಅನುಮೋದನೆಯನ್ನು. ಜಿಂದಾಲ್ಗೆ ಭೂಮಿ ನೀಡಿರೋ ತಮ್ಮ ನಡೆಯನ್ನ DK ಶಿವಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ. ಕೈಗಾರಿಕೆ ಉತ್ತೇಜನಕ್ಕಾಗಿ ಕಾರಣ ಏನ್ ಬೇಕಾದ್ರೂ ಕೊಟ್ಬಿಡ್ತಾರೆ ನೋಡಿ. ಕೈಗಾರಿಕೆ ಉತ್ತೇಜನಕ್ಕಾಗಿ ಭೂಮಿ ನೀಡಿದ್ದೇವೆ ಅಂತ. ಹಾಗಿದ್ರೆ ಹಿಂದೆ ಹೋರಾಟ ಮಾಡಿದ್ರಲ್ಲ, ಆವಾಗ ಕೈಗಾರಿಕಾ ಉತ್ತೇಜನಕ್ಕಾಗಿ ಆಗಿರ್ಲಿಲ್ವಾ ಅದು? ನಾವು ಹೊಸದಾಗಿ ಯಾವುದೇ ಕಾನೂನು ಮಾಡಿಲ್ಲ, ಮೊದಲು ಕೊಟ್ಟಿದ್ದಕ್ಕೆ ಸೇಲ್ ಡೀಡ್ ಮಾಡಿಕೊಟ್ಟಿದ್ದೀವಿ ಅಂತ. ಆದ್ರೆ ಮೊದಲು ವಿರೋಧ ಮಾಡಿದ್ ಯಾಕೆ ಹಾಗಾದ್ರೆ ಅನ್ನೋ ಪ್ರಶ್ನೆ ಬರುತ್ತೆ. ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ, ತಮ್ಮ ನಿಲುವನ್ನ ಸಮರ್ಥಿಸಿಕೊಂಡಿದ್ದಾರೆ. ನೋಡ್ರಿ, ಜಿಂದಾಲು ನಮಗೆ ಇಂಡಸ್ಟ್ರೀಸ್ ಬರಬೇಕು, ಕೈಗಾರಿಕೆಗೆ ಉತ್ತೇಜನ ಕೊಡಬೇಕು. ಕರ್ನಾಟಕ ರಾಜ್ಯದಲ್ಲಿ ಏನು ಪಾಲಿಸಿ ಇದೆ ಆ ಪಾಲಿಸಿ ಪ್ರಕಾರ ನಾವು ಮಾಡಿದ್ದೀವಿ. ಸರ್ಕಾರ ಈಗೇನು ನಾವು ಹೊಸದಾಗೇನು ಕೊಟ್ಟಿಲ್ಲ, ಮೊದಲು ಕೊಟ್ಟಿದ್ದನ್ನು ರ್ಯಾಟಿಫೈ ಮಾಡಿ ಅವ್ರಿಗೆ ಸೇಲ್ ಡೀಡ್ ಮಾಡಿಕೊಟ್ಟಿದ್ವಿ. ಸಾವಿರಾರು ಜನ, ಲಕ್ಷಾಂತರ ಜನ ಇಂಡಸ್ಟ್ರೀಸ್ಗೆ ಏನು ಒಂದು ಇದನ್ನು ಮಾಡಿಕೊಟ್ಟಿದ್ದೀವಿ, ಅದನ್ನೇ ನಾವು ಮಾಡಿರೋದು. BJP ಅವ್ರು ಏನು ಮಾಡಿದ್ದಾರೆ ಅದನ್ನೇ ನಾವು ರ್ಯಾಟಿಫೈ ಮಾಡಿರೋದು. ನೋಡಿರಿ, ಜಿಂದಾಲು ನಮಗೆ ಇಂಡಸ್ಟ್ರೀಸ್ ಬರಬೇಕು, ಕೈಗಾರಿಕೆಗೆ ಉತ್ತೇಜನ ಕೊಡಬೇಕು. ಕರ್ನಾಟಕ ರಾಜ್ಯದಲ್ಲಿ ಏನು ಪಾಲಿಸಿ ಇದೆ ಆ ಪಾಲಿಸಿ ಪ್ರಕಾರ ನಾವು ಮಾಡಿದ್ದೀವಿ. ಸರ್ಕಾರ ಈಗೇನು ನಾವು ಹೊಸದಾಗೇನು ಕೊಟ್ಟಿಲ್ಲ, ಮೊದಲು ಕೊಟ್ಟಿದ್ದನ್ನು ರ್ಯಾಟಿಫೈ ಮಾಡಿ ಅವ್ರಿಗೆ ಸೇಲ್ ಡೀಡ್ ಮಾಡಿಕೊಟ್ಟಿದ್ವಿ. ಸಾವಿರಾರು ಜನ, ಲಕ್ಷಾಂತರ ಜನ ಇಂಡಸ್ಟ್ರೀಸ್ಗೆ ಏನು ಒಂದು ಇದನ್ನು ಮಾಡಿಕೊಟ್ಟಿದ್ದೀವಿ, ಅದನ್ನೇ ನಾವು ಮಾಡಿರೋದು. BJP ಅವ್ರು ಏನು ಮಾಡಿದ್ದಾರೆ ಅದನ್ನೇ ನಾವು ರ್ಯಾಟಿಫೈ ಮಾಡಿರೋದು. ನೋಡಿರಿ, ಜಿಂದಾಲು ನಮಗೆ ಇಂಡಸ್ಟ್ರೀಸ್ ಬರಬೇಕು, ಕೈಗಾರಿಕೆಗೆ ಉತ್ತೇಜನ ಕೊಡಬೇಕು. ಕರ್ನಾಟಕ ರಾಜ್ಯದಲ್ಲಿ ಏನು ಪಾಲಿಸಿ ಇದೆ ಆ ಪಾಲಿಸಿ ಪ್ರಕಾರ ನಾವು ಮಾಡಿದ್ದೀವಿ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಸುರೇಶ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಇದೇ ಜಿಂದಾಲ್ ವಿಚಾರಕ್ಕೆ ಇದೇ ಕಾಂಗ್ರೆಸ್ ನಾಯಕರು ಹಿಂದೆ ಎಷ್ಟೆಲ್ಲ ಮಾತಾಡಿದ್ರು, ಎಷ್ಟೆಲ್ಲ ವಿರೋಧ ವ್ಯಕ್ತಪಡಿಸಿದ್ರು. ಈಗ ಇವ್ರ ಅಧಿಕಾರಕ್ಕೆ ಬಂದಾಗ ನಾವೇನು ಹೊಸದಾಗಿ ಮಾಡಿಲ್ಲ, ಹಿಂದಿರೋ ಕಾನೂನಿಗೆ ಅವ್ರಿಗೆ ಕ್ರಯ ಪತ್ರ ಮಾಡಿಕೊಟ್ಟಿದ್ದೀವಿ ಅಂತ ಎಷ್ಟು ಸುಲಭವಾಗಿ ಹೇಳ್ತಾರಲ್ಲ. ಯು ಟರ್ನ್ ಹೊಡೆದ್ರ, ಕೈಗಾರಿಕೆ ಬಲಪಡಿಸಬೇಕು ಅನ್ನೋದು ಈಗ ಕಾಣ್ತಾ ಇದೆಯಾ ಇವ್ರಿಗೆ? ಯಾಕೆ ಡಿಸಿಷನ್ ತಗೊಳ್ತು? ಇದ್ರ ಹಿಂದೆ ಏನೆಲ್ಲ ಇದೆ ಸುರೇಶ್? ಈ ಹಿಂದೆ ಅಂದ್ರೆ ಎಂದು ಕಾಂಗ್ರೆಸ್ ವಿರೋಧ ಸ್ಥಾನದಲ್ಲಿ ಅವಕಾಶದಲ್ಲಿ ಜಿಂದಾಲ್ಗೆ ಇದೇ 606 ಎಕರೆ ಜಮೀನನ್ನು ಕೊಡುವ ವಿಚಾರವಾಗಿ ತುಂಬಾ ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತಪಟ್ಟು ಅವತ್ತಿನ ಆರೋಗ್ಯ TB ಚಂದ್ರ ಅವರು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ, ಅವ್ರಿಗೆ ಖರೀದಿ ಇದು ಲೀಸ್ಗೆ ಕೊಡುವಂತದ್ದು ಅಲ್ಲ. ಶ್ರೀಲಕ್ಷ್ಮಿ ಅವರೇ, ಇದು ಖರೀದಿಗೆ ಕೊಡ್ತಕ್ಕಂಥ ಶುದ್ಧ ಕ್ರಯಪತ್ರವನ್ನ ಮಾಡ್ಕೊಡ್ತಕ್ಕಂಥ ಅಂದ್ರೆ ಅವರಿಗೆ ಕೊಡುವಂತದ್ದು. ಇಲ್ಲಿ ಯೋಚನೆ ಮಾಡುವಂತದ್ದಾದ್ರೆ ಕೇವಲ 1,20,000 1,50,000 ಮಾತ್ರನ 1 ಎಕರೆ ಅಂತ ಜಮೀನನ್ನ ಫಿಕ್ಸ್ ಮಾಡಿರ್ತಕ್ಕಂಥದ್ದು. ಇಷ್ಟು ಕಡಿಮೆ ಅಮೌಂಟ್ಗೆ ಸುಮಾರು 3,500 ಎಕರೆಯಷ್ಟು ಜಮೀನನ್ನು ಕೊಡುವಂತದ್ದಂದ್ರೆ ಇದ್ರ ಹಿಂದೆ ಯಾವ ರೀತಿಯಾಗಿ ತಂತ್ರಗಳನ್ನ ಅನುಸರಿಸಿದ್ದಾರೆ ಅಂದ್ರೆ ಯಾವ ಒಂದು ಒಂದು ಎಕ್ಸ್ಪೆಕ್ಟೇಷನ್ ಇಲ್ದೇನೆ ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಸಾರ್ವಜನಿಕ ಎದುರು. ಈ ಹಿಂದೆ ಏನು ವಿಚಾರವಾಗಿ ಜಮೀನನ್ನ ಕೊಡಲಿಕ್ಕೆ ದೊಡ್ಡ ಮಟ್ಟದ ವಿರೋಧ ವ್ಯಕ್ತಪಡಿಸಿದ್ರು.
ಅವರು ಎಚ್ ಕೆ ಪಾಟೀಲ್ Right. ಇಡೀ ವಿರೋಧ ಪಕ್ಷದ ನಾಯಕರೇ ತಪ್ಪಿಸಿದ್ರು. ಆದ್ರೆ ಈಗ ಯಾವುದೇ ಸದ್ದಿಲ್ಲದೆ ಸಚಿವ ಸಂಪುಟದಲ್ಲಿ ಇದೇ ಪರಮೇಶ್ವರ್ ಅವರ ಪ್ರತಿಕ್ರಿಯೆ. ಓಕೆ ರೈಟ್, ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ. ವೀಕ್ಷಕರೇ, ರಿಪಬ್ಲಿಕ್ ಕನ್ನಡ ಅಂದ್ರೆ ಅದು ಎಕ್ಸ್ಕ್ಲೂಸಿವ್ ಸುದ್ದಿಗಳ ಹೆಡ್ ಕ್ವಾರ್ಟರ್ಸ್. ನಾವು ಬ್ರೇಕ್ ಮಾಡೋ ಸುದ್ದಿ ಬೇರೆಯವರು ಅದನ್ನ ಫಾಲೋ ಮಾಡ್ತಾರೆ. ರಾಜ್ಯ ರಾಜಕಾರಣದಲ್ಲಿ ಸುಂಟರ ಗಾಳಿಯನ್ನ ಎಬ್ಬಿಸುತ್ತೆ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡೋ ಅಂತ ಸುದ್ದಿ. ಅಂತದ್ದೇ ಅನೇಕ ಸುದ್ದಿಗಳು ಇವತ್ತು ಕೂಡ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಟ್ಟಿದೆ. ಮೂಡ ಹಗರಣದ ಬ್ಯಾಕ್ ಟು ಬ್ಯಾಕ್ ಮ್ಯಾಸಿವ್ ಸುದ್ದಿ ನಿಮ್ಮ ಮುಂದೆ. ವಿಜಯನಗರದ 3ನೇ ಸ್ಟೇಜು 4ನೇ ಸ್ಟೇಜ್ನಲ್ಲಿ ಕೊಡಿ ಅಂತ ಕೇಳಿಲ್ಲ. ನಮ್ಮ ಜಮೀನನ್ನು ನೀವು ಸೈಟ್ ಮಾಡಿಬಿಟ್ಟು ಪಾರ್ಕ್ ಮಾಡಿ ಎಲ್ಲ ಹಂಚ್ಬಿಟ್ಟು ಹಾಗಾದ್ರೆ 3 ಎಕರೆ 16 ಗುಂಟೆ ನಾವು ಬಿಟ್ಬಿಡೋದ? ನಾನು ಮುಖ್ಯಮಂತ್ರಿ ಅಂತ ಬಿಟ್ಬಿಡೋದೇನ್ರಿ? ಇದು ಮೂಡ ಹಗರಣದ ಮತ್ತೊಂದು ಎಕ್ಸ್ಕ್ಲೂಸಿವ್. ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದ ಮೆಗಾ ಸುದ್ದಿ. ಎಕ್ಸ್ಕ್ಲೂಸಿವ್ ಸುದ್ದಿಗೆ ಮತ್ತೊಂದು ಹೆಸರೇ ನಿಮ್ಮ ರಿಪಬ್ಲಿಕ್ ಕನ್ನಡ. ನಾವು ಯಾವುದೇ ಒಂದು ವರದಿ ಪ್ರಸಾರ ಮಾಡಿದ್ರೂ ಅದು ಇಂಪ್ಯಾಕ್ಟ್ ಆಗುವವರೆಗೂ ಬಿಡೋ ಮಾತೇ ಇಲ್ಲ. ನಮ್ಮ ವರದಿ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸುತ್ತೆ. ನಾವು ಪ್ರಸಾರ ಮಾಡುವ ಸುದ್ದಿ ಇಲ್ಲಿಂದ ದಿಲ್ಲಿವರೆಗೂ ಸದ್ದು ಮಾಡುತ್ತೆ. ಇದಕ್ಕೂ ಮತ್ತೊಂದು ಉದಾಹರಣೆಯೇ ಮೂಡ ಹಗರಣ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನನ್ನ ಮೇಲೆ ಯಾವುದೇ ರೀತಿಯ ಬ್ಲ್ಯಾಕ್ ಮಾರ್ಕ್ ಇಲ್ಲ, ಕಪ್ ಚುಕ್ಕಿ ಇಲ್ಲ ಅಂತ. ವೈಟ್ ಮಾರ್ಕ್ ಇದೆ ಇವಾಗ. ವೈಟ್ ಮಾರ್ಕ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಮೂಡ ಹಗರಣದ ಆಳ ಅಗಲ ಕಲೆ ಹಾಕುತ್ತಿರುವ ರಿಪಬ್ಲಿಕ್ ಕನ್ನಡ ಕಳೆದ 3 ದಿನಗಳಿಂದ ಒಂದೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಪ್ರಸಾರ ಮಾಡ್ತಿದೆ. ಮೊನ್ನೆ ವೈಟ್ನರ್ ಹಾಕಿದ ಪತ್ರದ ಮೊದಲ ದಾಖಲೆ ರಿಲೀಸ್ ಮಾಡಿತ್ತು. ನಿನ್ನೆ ಸಿಎಂ ಪತ್ನಿ ಬರೆದಿದ್ರು ಎನ್ನಲಾಗಿರುವ ಪತ್ರಕ್ಕೆ ಸಾಕ್ಷ್ಯ ಸಿಕ್ಕಿತ್ತು. ಇಂದು 3ನೇ ಮಹತ್ವದ ದಾಖಲೆ ರಿಲೀಸ್ ಮಾಡಿದೆ. ಮೂಡ ಹಗರಣದ ಕುತ್ತು ಸಿಎಂ ಸಿದ್ದರಾಮಯ್ಯ ಬುಡಕ್ಕೆ ಬಂದಿದೆ. ಹೀಗಾಗಿ ಮೂಡ ಸಾಮಾನ್ಯ ಸಭೆ ನಡಾವಳಿ ಎನ್ನಲಾದ ಮಹತ್ವದ ದಾಖಲೆ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದೆ. ನವೆಂಬರ್ 20, 2020 ನಡೆದಿದೆ ಎನ್ನಲಾಗಿರುವ ಸಭೆಯ ನಡಾವಳಿಯಿಂದ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅಭಿವೃದ್ಧಿಯಾದ 50% ಜಮೀನು ಮಾಲೀಕರಿಗೆ ನೀಡಲು ಮೂಡ ನಿರ್ಧರಿಸಿತ್ತು ಎನ್ನಲಾಗಿದೆ.